ಟ್ರಾವೆಲ್ ವಿತ್ ಮೀ ಟು ಸಿಂಗಪೋರ್ 2025. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ಬನ್ನಿ. ಇವಾಗ ಬೆಂಗಳೂರಿಂದ ಸಿಂಗಪೂರ್ಗೆ ಹೋಗೋಣ. ನಮ್ಮ ಫ್ಯಾಮಿಲಿ ಫ್ರೆಂಡು ನಮ್ಮನ್ನ ಡ್ರಾಪ್ ಮಾಡಿದ್ದಾರೆ. ಇವಾಗ ಚೆಕ್ ಇನ್ ಮಾಡಿ ಇಮಿಗ್ರೇಷನ್ ಎಲ್ಲ ಮಾಡಬೇಕು. ಇವತ್ತು ನಾವು ಸಿಂಗಪೂರ್ ಏರ್ಲೈನ್ಸ್ ಎಕಾನಮಿನಲ್ಲಿ ಟ್ರಾವೆಲ್ ಮಾಡ್ತಾ ಇರೋದು. ಟರ್ಮಿನಲ್ 2 ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿದ್ದೀವಿ. ಇವಾಗ ನಾರ್ಮಲಿ 3 to 4 hours ಬಿಫೋರ್ ಡಿಪಾರ್ಚರು ನಾವು ಏರ್ಪೋರ್ಟ್ ತಲುಪಿರ್ತೀವಿ. ಯೂಶಲಿ ಚೆಕ್ ಇನ್ ಕೌಂಟರ್ಸು ನಮ್ಮ ಫ್ಲೈಟಿನ ಹೊರಡೋ 3 hours ಅಥವಾ 3.5 ಗಂಟೆ ಮುಂಚೆ ಓಪನ್ ಮಾಡ್ತಾರೆ. ವೆಬ್ ಚೆಕ್ ಇನ್ ಕೂಡ ಮಾಡಿದ್ರೆ ಟೈಮ್ ಸೇವ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂದರೆ ಪಾಸ್ಪೋರ್ಟು 6 months ವ್ಯಾಲಿಡಿಟಿ ಇರೋದು, ಸಿಂಗಾಪುರ್ ಅರೈವಲ್ ಕಾರ್ಡ್ ಇರಬೇಕು. ಇದನ್ನು ಟ್ರಾವೆಲ್ ಮಾಡೋ ಮುಂಚೆ ಆನ್ಲೈನಲ್ಲಿ ಕೂಡ ನಾವು ಫಿಲಪ್ ಮಾಡಿಬಿಡ್ಬೋದು. ಟೂರಿಸ್ಟ್ ಆಗಿ ಸಿಂಗಾಪುರ್ ವಿಸಿಟ್ ಮಾಡ್ತಿದ್ರೆ ನಿಮ್ಮ ರಿಟರ್ನ್ ಟಿಕೆಟು, ಆನ್ವರ್ಡ್ ಜರ್ನಿ ಪ್ರೂಫು ಇವೆಲ್ಲ ಇಟ್ಕೊಂಡಿರೋದು ಉತ್ತಮ. ಕೇಳಿದ್ರೆ ಯೂಸ್ಫುಲ್ ಆಗುತ್ತೆ. ನಾನ್ ಸಿಂಗಾಪುರ್ ಸಿಟಿಸನ್ಸ್ ಅಥವಾ ನಾನ್ PRಸ್ಗೆ ವೀಸಾ ಕೂಡ ನಿಮ್ಮದು ಇಟ್ಕೊಂಡಿರ್ಬೇಕಾಗತ್ತೆ. ಚೆಕ್ ಇನ್ ಬ್ಯಾಗೇಜಲ್ಲಿ ನಮ್ಮ 30 kg ತೊಗೊಂಡೋಗ್ಬೋದು ಪರ್ ಪರ್ಸನ್ನು ಎಕನಾಮಿ ಕ್ಲಾಸ್ಗೆ. ಕ್ಯಾಬಿನ್ ಬ್ಯಾಗಲ್ಲಿ 7 kg ನಾವು ಇಟ್ಕೊಬೋದು. ಸ್ಮಾಲ್ ಹ್ಯಾಂಡ್ ಬ್ಯಾಗ್ ಕೂಡ ನಾವು ಕ್ಯಾರಿ ಮಾಡ್ಬೋದು. ಟ್ರಾವೆಲ್ ಇನ್ಶೂರೆನ್ಸ್ ತೊಗೊಳ್ಳೋದು ತುಂಬಾ ಇಂಪಾರ್ಟೆಂಟು. ಒಂದು ಶಾಲು, ಒಂದು ಸ್ಕಾರ್ಫು ಅಥವಾ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದೇನಾದರೂ ಇದ್ದರೆ ಅಥವಾ ಡಾಕ್ಯುಮೆಂಟ್ಸ್ನ ಯಾವಾಗಲೂ ನಾನು ಕ್ಯಾಬಿನ್ ಬ್ಯಾಗಲ್ಲಿ ಇಟ್ಕೊಳ್ಳೋದು ಉತ್ತಮ ಅಂತ ಅಂದ್ಕೊತೀನಿ. ಇಮಿಗ್ರೇಷನ್ ಆ್ಯಂಡ್ ಸೆಕ್ಯೂರಿಟಿನಲ್ಲಿ ಬೆಂಗಳೂರು ಇಮಿಗ್ರೇಷನ್ನು ತುಂಬಾ ಚೆನ್ನಾಗಿದೆ. ಆದರೆ ತುಂಬ ಕ್ರೌಡ್ ಇರುತ್ತೆ ಲಾಸ್ಟ್ ಮಿನಿಟಲ್ಲಿ ನಾವು ಹೋದರೆ. ಸೊ ನಾವು ಸ್ವಲ್ಪ ಬೇಗ ಏರ್ಪೋರ್ಟ್ ರೀಚ್ ಆದರೆ ಇದನ್ನೆಲ್ಲ ಬೇಗ ಕ್ಲಿಯರ್ ಮಾಡ್ಕೊಬೋದು. ತುಂಬ ಕ್ರೌಡ್ ಅಥವಾ ರಶ್ ಇರಲ್ಲ. ನಾವು ಫ್ಲೆಕ್ಸಿ ಸ್ಟ್ಯಾಂಡರ್ಡ್ ವ್ಯಾಲ್ಯೂ ಟಿಕೆಟ್ಸ್ಗೆ ವೆಯ್ಟ್ ಅಲೋವೆನ್ಸ್ ಬೇರೆ ಇರುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಏನಂದರೆ ಸಿಂಗಪೂರ್ ಅರೈವಲ್ ಕಾರ್ಡ್ನ ನಾವು ಸಿಂಗಪೂರ್ ತಲುಪೋ 3 ದಿನಕ್ಕೆ ಮುಂಚೆ ICA ವೆಬ್ಸೈಟ್ಗೆ ಹೋಗಿ ಅಲ್ಲಿ ಆನ್ಲೈನಲ್ಲಿ ನಾವು ಫಿಲ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇದು ತುಂಬ ಇಂಪಾರ್ಟೆಂಟು. ಇನ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂದರೆ ಈ ಎಕಾನಮಿ ಕ್ಲಾಸಲ್ಲಿ ತುಂಬ ಕಂಫರ್ಟಬಲ್ ಮತ್ತು ಡೀಸೆಂಟಾಗಿರುತ್ತೆ. ಲೆಗ್ ಸ್ಪೇಸಿಂಗ್ ಕೂಡ ತುಂಬ ಕಂಫರ್ಟಬಲ್ ಅಂತ ನಂಗೆ ಅನಿಸುತ್ತೆ. ಇನ್ ಫ್ಲೈಟ್ ಎಂಟರ್ಟೈನ್ಮೆಂಟ್ ಕೂಡ ಕ್ರಿಸ್ ವರ್ಲ್ಡ್ ಇದೆ. ತುಂಬ ಸೆಲೆಕ್ಷನ್ ಆಫ್ ಮೂವೀಸ್ ಇದೆ, ಮ್ಯೂಸಿಕ್ ವೆರೈಟೀಸ್ ಇದೆ, ಗೇಮ್ಸ್ ಇರುತ್ತೆ. ಮೀಲ್ಸಲ್ಲಿ ಇಂಡಿಯನ್ ವೆಜಿಟೇರಿಯನ್ನು ಅಥವಾ ನಾನ್ ವೆಜ್ ಆಪ್ಷನ್ಸ್ ಇರೋರ್ಗೂ ಕೂಡ ಸಿಗುತ್ತೆ. ನಾವು ನಾರ್ಮಲಿ ಪ್ರೀ ಬುಕ್ ಮಾಡ್ತೀವಿ ಸ್ಪೆಷಲ್ ಮೀಲ್ಸ್ ಏನೋ ಜೈನ್ ಬೇಕಾ ಅಥವಾ ಏಷ್ಯನ್ ವೆಜಿಟೇರಿಯನ್ ಬೇಕಾ. ಸೊ ಅದನ್ನು ನಾವು ಆನ್ಲೈನಲ್ಲಿ ಪ್ರೀ ಬುಕ್ ಮಾಡಿರ್ತೀವಿ. ಈ ಊಟಕ್ಕೆ ನಾವು ಎಕ್ಸ್ಟ್ರಾ ಪೇ ಮಾಡೋ ಅಷ್ಟಿಲ್ಲ. ಇದು ನಮ್ಮ ಟಿಕೆಟ್ ಫ್ಲೈಟ್ ಚಾರ್ಜಸಲ್ಲೇ ಎಲ್ಲ ಇನ್ಕ್ಲೂಸಿವ್ ಇರುತ್ತೆ ಅಥವಾ ಕಾಂಪ್ಲಿಮೆಂಟ್ರಿ ಅಂತಲೇ ಹೇಳ್ಬೋದು. ಎಕ್ಸ್ಟ್ರಾ ದುಡ್ಡು ಕೊಡೋ ಅಷ್ಟಿಲ್ಲ. ಸುಮಾರು ಜ್ಯೂಸ್ ವೆರೈಟೀಸು, ಕಾಫಿ ಅಥವಾ ಟೀ ವೆರೈಟೀಸ್ ಕೂಡ ಸರ್ವ್ ಮಾಡ್ತಾರೆ. ಬಾಟಲ್ಡ್ ವಾಟರ್ ಕೂಡ ಕೊಡ್ತಾರೆ. ನಿಮಗೆ ಬೇಕು ಅಂದರೆ ಫ್ಲೈಟ್ ಒಳಗಡೆ ನೀವು ಕೇಳಿ ಮತ್ತೆ ಇನ್ನೊಂದು ಸ್ವಲ್ಪ ನೀವು ತೊಗೊಬೋದು. ಓಕೆ, ಆನ್ ಬೋರ್ಡ್ ಕಂಫರ್ಟ್ ಏನು ಅಂದರೆ ಒಂದು ಬ್ಲ್ಯಾಂಕೆಟ್ ಕೊಡ್ತಾರೆ ಹೊದ್ಕೊಳ್ಳೋದಕ್ಕೆ, ಪಿಲ್ಲೋ ಇದ್ದೇ ಇರುತ್ತೆ ಪ್ರತಿಯೊಂದು ಸೀಟ್ಸ್ಗೂ, ಹೆಡ್ಫೋನ್ಸ್ ಕೊಡ್ತಾರೆ ಮತ್ತು ಟಾಯ್ಲೆಟ್ಸ್ ಎಲ್ಲ ತುಂಬ ಕ್ಲೀನಾಗಿರುತ್ತೆ. ಆಮೇಲೆ ಸರ್ವೀಸಸ್ ಕೂಡ ತುಂಬ ಚೆನ್ನಾಗಿರುತ್ತೆ ಕ್ಯಾಬಿನ್ ಕ್ರೂದು. ಸ್ಪೆಷಲಿ ಸಿಂಗಪೂರ್ ಏರ್ಲೈನ್ಸಲ್ಲಿ ನನಗೆ ತುಂಬ ಇಷ್ಟ. ಸೊ ನಾವು ಮಲಗಬೇಕಾದ್ರೆ ಲೈಟ್ಸ್ ಸ್ವಲ್ಪ ಡಿಮ್ ಮಾಡಿರ್ತಾರೆ ನೈಟ್ ಫ್ಲೈಟ್ಸ್ಗೆ. ಟೆಂಪ್ರೇಚರ್ ಕೂಡ ತಣ್ಣಕ್ಕಿರುತ್ತೆ ಒಳಗಡೆ, ತುಂಬ ಕೂಲಾಗಿರುತ್ತೆ. ಒಂದು ಲೈಟ್ ಜಾಕೆಟ್ ಅಥವಾ ಒಂದು ಸ್ವೆಟರು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ಬೆಂಗಳೂರಿಂದ ಸಿಂಗಪುರ್ಗೆ ಟ್ರಾವೆಲ್ ಟೈಮು ಸುಮಾರು 3.25 ಗಂಟೆ ಅಥವಾ 4 ಅವರ್ಸಲ್ಲಿ ನಾವು ತಲುಪಿಬಿಡ್ಬೋದು. ಸಿಂಗಪುರ್ ತಲುಪ್ತಿದ್ದಂಗೆ ವೆರಿ ಸ್ಮೂತ್ ಅರೈವಲ್ ಪ್ರೋಸೆಸ್ ಇರುತ್ತೆ ಚಾಂಗಿ ಏರ್ಪೋರ್ಟಲ್ಲಿ. ನಾವು ಇಮಿಗ್ರೇಷನ್ ಕೌಂಟರ್ಸ್ಗೆ ಹೋಗೋದಕ್ಕೆ ಸುಮಾರು ಆಟೋಮೇಟೆಡ್ ಲೇನ್ಸ್ ಕೂಡ ಇರುತ್ತೆ. ತುಂಬ ಕ್ವಿಕ್ಕಾಗಿ ನಮ್ಮ ಇಮಿಗ್ರೇಷನ್ ಪ್ರೋಸೆಸ್ ಆಗೋಗ್ಬಿಡುತ್ತೆ ಸಿಂಗಪೂರಲ್ಲಿ. ಅದಾದಮೇಲೆ ಬ್ಯಾಗೇಜ್ ಕ್ಲೇಮಿಗೆ ಬಂದಾಗ ತುಂಬಾ ಫಾಸ್ಟಾಗಿ ನಮಗೆ ಸಿಗುತ್ತೆ. ತುಂಬ ವೇಟಿಂಗ್ ಟೈಮ್ ಇರೋದಿಲ್ಲ. MRT ಅಂದರೆ ನಿಮ್ಮ ಮೆಟ್ರೋ ಟ್ರೈನ್ ಇರುತ್ತಲ್ಲ ಆ ಥರ, ಟ್ಯಾಕ್ಸಿ ಅಥವಾ ಗ್ರ್ಯಾಬ್ ನಿಮ್ಮ ಓಲಾ ಅಥವಾ ಊಬರ್ ಇರುತ್ತಲ್ಲ ಅದು ಫೆಸಿಲಿಟೀಸ್ ಎಲ್ಲ ಏರ್ಪೋರ್ಟಿಂದ ತುಂಬ ಈಸಿಯಾಗಿ ಸಿಗುತ್ತೆ. ಕೆಲವೊಂದು ಟಿಪ್ಸ್ ಟ್ರಾವೆಲರ್ಸ್ಗೆ ಬರೋರಿಗೆ ಅಥವಾ ಟೂರಿಸ್ಟ್ಗೇನು ಅಂದರೆ ಸಿಂಗಪೂರ್ ಅರೈವಲ್ ಕಾರ್ಡ್ ಆನ್ಲೈನಲ್ಲಿ ನೀವು ಫಿಲ್ ಮಾಡ್ಕೊಳ್ಳೋದು ಉತ್ತಮ. ICA ಗೌರ್ಮೆಂಟ್ ಅಪ್ಡೇಟ್ಸ್ನ ಕೂಡ ನೀವು ಆನ್ಲೈನ್ ಚೆಕ್ ಮಾಡ್ತಾಯಿರಿ. ಸಿಂಗಪೂರ್ ಸಿಟಿಸನ್ಸ್ಗೆ PRಸ್ಗೆ ಸಿಂಗಪೂರ್ ವೀಸಾ ಬೇಕಾಗೋದಿಲ್ಲ. ಇಂಡಿಯನ್ ಪಾಸ್ಪೋರ್ಟ್ ಹೋಲ್ಡರ್ಸ್ಗೆ ವ್ಯಾಲಿಡ್ ವೀಸಾ
ಬೇಕಾಗುತ್ತೆ. ನಾನು ನಾರ್ಮಲಿ ಕ್ಯಾಬಿನ್ ಬ್ಯಾಗಲ್ಲಿ ಕೆಲವೊಂದು ಸ್ನ್ಯಾಕ್ಸ್ ಅಂದರೆ ಡ್ರೈ ಸ್ನ್ಯಾಕ್ಸ್ ಸ್ವಲ್ಪ ಇಟ್ಕೊಂಡಿರ್ತೀನಿ. ಆಮೇಲೆ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಕ್ಲಾತ್ ಕೂಡ ಇಟ್ಕೊಂಡಿರ್ತೀನಿ, ಬಟ್ಟೆ. ಏಕೆಂದರೆ ಏನಾದರೂ ಚಲ್ಕೊಂಬಿಟ್ರೆ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಕ್ಲಾತ್ ಇರುತ್ತೆ, ಅಂದರೆ ನಮ್ಮ ಬಟ್ಟೆ ಇರುತ್ತೆ. ಸಿಂಗಪೂರ್ ಏರ್ಲೈನ್ಸಲ್ಲಿ ನಾನು ಸುಮಾರು ವರ್ಷಗಳು ಡಿಕೇಡ್ಸಿಂದ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಯಾವತ್ತೂ ನನ್ನ ಬ್ಯಾಗ್ಸ್ ಅಂದರೆ ಬ್ಯಾಗೇಜಸ್ಸು ಕಳೆದೋಗಿರೋದು ಅಥವಾ ಮಿಸ್ಪ್ಲೇಸ್ ಆಗಿರೋದು ಯಾವತ್ತೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ತುಂಬ ಕರೆಕ್ಟಾಗಿ ನಮಗೆ ತಲುಪಿದೆ. ನಮಗೆ ಊಟ ಕೊಟ್ಟಾಗ ಕೂಡ ಅದರಲ್ಲಿ ಕಟ್ಲರೀಸ್ ಅಂದರೆ ಸ್ಪೂನು, ಫೋರ್ಕು, ನೈಫು ಎಲ್ಲ ಇರುತ್ತೆ. ತಿಂದಾದ್ಮೇಲೆ ನಾವು ವಾಪಸ್ಸು ಆ ಟ್ರೇಸಲ್ಲೇ ಇಡಬೇಕಾಗತ್ತೆ. ಟಿಶ್ಯೂ ಅಥವಾ ಬಾಟಲ್ಡ್ ವಾಟರು ಅದು ಆ ಥರದ್ದು ನಾವು ತೊಗೊಳ್ಬೋದು. ಸಿಂಗಪೂರ್ ಟ್ರಾವೆಲ್ ಮಾಡೋರು ಒಂದು ಬ್ಯಾಗೇಜಲ್ಲಿ ಒಂದು ಅಂಬ್ರೆಲಾ ಇಟ್ಕೊಂಡಿರಿ. ನಿಮ್ಮ ಹೋಟೆಲ್ ರೂಮ್ ಹೋದ್ಮೇಲೆ ಆ ಅಂಬ್ರೆಲಾನ ನೀವು ಯಾವಾಗಲೂ ಹ್ಯಾಂಡ್ ಬ್ಯಾಗಲ್ಲಿ ಕ್ಯಾರಿ ಮಾಡೋದು ಉತ್ತಮ. ಯಾಕೆಂದರೆ ಎಷ್ಟೋ ಕಡೆ ಬಿಸಿಲು ಅಂತ ಅನ್ನಿಸ್ಬೋದು, ಇಲ್ಲ ಮಳೆ ಬಂದ್ರೂ ಮತ್ತು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಕ್ಯಾಪ್ ಕೂಡ ಇಟ್ಕೊಂಡಿರೋದು ಒಳ್ಳೆಯದು. ಯಾವಾಗಲೂ ಒಂದು ನೀರು ಕುಡಿಯೋದಕ್ಕೆ ಒಂದು ವಾಟರ್ ಬಾಟಲ್ ಕೂಡ ನೀವು ಕ್ಯಾರಿ ಮಾಡಿ. ಟೂರಿಸ್ಟಾಗಿ ಬರೋರಿಗೆ ಸಿಕ್ಕಾಪಟ್ಟೆ ನಡೆಯೋದಿರುತ್ತೆ ಎಷ್ಟೋ ಕಡೆ. ಅಂದರೆ ಎಷ್ಟೋ ಕಡೆ ಬಗೀಸ್ ಕೂಡ ಇರುತ್ತೆ, ಆದರೆ ಖಂಡಿತ ನಡಿಬೇಕಾಗತ್ತೆ. ಅದರಿಂದ ಅಪ್ರಾಪ್ರಿಯೇಟ್ ಫುಟ್ವೇರ್ ಅಥವಾ ಶೂಸು, ಕಂಫರ್ಟಬಲ್ ಶೂಸ್ ಇಟ್ಕೊಳ್ಳೋದು ಉತ್ತಮ. ತುಂಬ ಲೈಟ್ ವೆಯ್ಟ್ ಕ್ಲೋತ್ಸು, ತುಂಬ ಲೈನಿಂಗ್ ಇರೋ ಬಟ್ಟೆ ಎಲ್ಲ ಹಾಕ್ಕೊಳ್ಳೋದು ತುಂಬ ಕಷ್ಟ. ಸೊ ಕಾಟನ್ನು, ಲಿನನ್ನು ಆ ಥರ ತುಂಬಾ ಹೆಲ್ಪ್ ಆಗುತ್ತೆ. ತುಂಬ ಸೆಕೆ ಅಂತ ಕೂಡ ನಿಮಗೆ ಅನ್ನಿಸ್ಬೋದು. ಹ್ಯೂಮಿಡ್, ಆಲ್ಮೋಸ್ಟ್ ಲೈಕ್ ಮ್ಯಾಂಗ್ಳೂರ್ ವೆದರು ಅಥವಾ ಕೇರಳ ವೆದರ್ ಥರ ನಿಮಗೆ ಅನ್ನಿಸ್ಬೋದು. ಸೊ ಅದರಿಂದ ಒಂದು ಫೋಲ್ಡಬಲ್ ಬೀಸಣಿಗೆ ಆ ಥರದ್ದು ನೀವು ಹೋಟೆಲ್ ರೂಮ್ಗೆ ಹೋದ್ಮೇಲೆ ಬ್ಯಾಗೇಜಿಂದ ತೆಗೆದು ನಿಮ್ಮ ಹ್ಯಾಂಡ್ ಬ್ಯಾಗಲ್ಲಿ ನೀವು ಇಟ್ಕೊಂಡಿರ್ಬೋದು. ಅಥವಾ ಇವಾಗ ಬ್ಯಾಟ್ರಿ ಆಪ್ರೇಟೆಡ್ ಫ್ಯಾನ್ ಚಿಕ್ಕದಿರುತ್ತೆ, ಅದನ್ನು ಕೂಡ ನೀವು ಇಟ್ಕೊಂಡಿರ್ಬೋದು. ಈ ಫ್ಲೈಟಲ್ಲಿ ಕೂಡ ನಿಮಗೆ ಎಕ್ಸ್ಟ್ರಾ ನೀರು ಬೇಕು ಅಥವಾ ಎಕ್ಸ್ಟ್ರಾ ಜ್ಯೂಸ್ ಬೇಕು ಅಥವಾ ಇನ್ನೊಂದ್ಸಲ ಕಾಫಿ ಕುಡಿಬೇಕು ಅಂದ್ರೂ ನೀವು ಒಳಗಡೆ ಕ್ಯಾಬಿನ್ ಕ್ರೂ ಅವ್ರನ್ನ ಕೇಳಿ ನೀವು ಮತ್ತೆ ತರಿಸ್ಕೊಬೋದು. ನಾ ಇನ್ಫಾರ್ಮೇಷನ್ನು ಯಾಕೆ ಕೊಡ್ತಾ ಇದ್ದೀನಿ ಅಂದರೆ, ನಮ್ಮ ಒಬ್ಬರು ಸಬ್ಸ್ಕ್ರೈಬರು ಕೇಳಿದರು ಚೆಕ್-ಇನ್ನು, ಇಮಿಗ್ರೇಷನ್ ಪ್ರೊಸೆಸ್ ಎಲ್ಲನೂ ಕ್ಲಿಯರಾಗಿ ಹೇಳಿ ಹೆಲ್ಪ್ಫುಲ್ ಆಗುತ್ತೆ ಅಂತ. ಸೊ ಅವ್ರಿಗೋಸ್ಕರ ನಾ ಇದನ್ನು ತುಂಬ ಇನ್ಫಾರ್ಮೇಷನ್ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ವೆಲ್ಕಮ್ ಟು ಸಿಂಗಪೂರ್. ನಮಸ್ಕಾರ.